ಕರ್ನಾಟಕದಲ್ಲಿ ಮತ್ತೆ ದಲಿತ ನಾಯಕರೇ ಟಾರ್ಗೆಟ್. ದಲಿತ ನಾಯಕರಿಗೆ ಅಧಿಕಾರವೂ ಇಲ್ಲ, ನ್ಯಾಯವೂ ಸಿಕ್ತಿಲ್ವಾ? ಹಂಗಾದ್ರೆ ಬಲಾಢ್ಯರು ಮಾಡಿದ್ರೆ ಸರಿ, ದಲಿತರು ಮಾಡಿದ್ರೆ ಅದು ತಪ್ಪ? ರಾಜ್ಯದಲ್ಲಿ ಮಾಜಿ ಸಚಿವರೊಬ್ಬರನ್ನ ತುಳಿಯೋ ಪ್ರಯತ್ನ ನಡೀತಾ ಇದೆಯಾ? ಇದು ಮಾಜಿ ಸಚಿವ ಬಿ ನಾಗೇಂದ್ರಗೆ ಆದಂತಹ ಅನ್ಯಾಯದ ಸ್ಟೋರಿ. ತಪ್ಪು ಮಾಡಿದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬಲಿ ಪಶು ಆಗ್ಬಿಟ್ರ ಹಂಗಾದ್ರೆ? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಹೌದು, ಈ ಒಂದು ಸ್ಟೋರಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಿರುವಂತಹ ಸ್ಟೋರಿ ಆಗಿದೆ. ಕರ್ನಾಟಕದಲ್ಲಿ ಮತ್ತೆ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ಎನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ದಲಿತ ನಾಯಕರಿಗೆ ಅಧಿಕಾರ ಇಲ್ಲ, ನ್ಯಾಯವೂ ಸಿಕ್ತಿಲ್ವಾ? ಹಂಗಾದ್ರೆ ಬಲಾಢ್ಯರು ಮಾಡಿದ್ರೆ ಅದು ಸರಿ, ದಲಿತರು ಮಾಡಿದ್ರೆ ಅದು ತಪ್ಪ? ರಾಜ್ಯದಲ್ಲಿ ಮಾಜಿ ಸಚಿವರೊಬ್ಬರನ್ನ ತುಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಾ? ಒಂದು ಸಲ ತಪ್ಪು ಮಾಡಿದ್ದಕ್ಕೆ ಈ ತರ ಟಾರ್ಗೆಟ್ ಮಾಡೋದು ಕಾಮನ್ ಆಗ್ಬಿಡುತ್ತಾ? ಮಾಜಿ ಸಚಿವ ಬಿ ನಾಗೇಂದ್ರಗೆ ಆಗಿರುವಂತಹ ಅನ್ಯಾಯದ ಸ್ಟೋರಿ ಹೇಳ್ತಾ ಇದ್ದೇವೆ. ಎಸ್, ಹೌದು, ತಪ್ಪು ಮಾಡಿದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರನ್ನ ಬಲಿಪಶು ಮಾಡಲಾಗ್ತಾ ಇದೆ ಎನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಎಸ್, ಬಿ ನಾಗೇಂದ್ರ ವಿರುದ್ಧ ಇದೆ ವಾಲ್ಮೀಕಿ ನಿಗಮದ ಅಕ್ರಮ ಆರೋಪ. ನಿಗಮದಿಂದ 94 ಕೋಟಿ ಅಕ್ರಮ ವರ್ಗಾವಣೆ ವಂಚನೆ ಆರೋಪ. ಹಗರಣ ಕೇಳಿ ಬರ್ತಾ ಇದ್ದಂತೆ ನಾಗೇಂದ್ರರ ರಾಜೀನಾಮೆ ಪಡೆದಿದ್ದಂತಹ ಸಿಎಂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸುತ್ತಿದ್ದಾರೆ ನಾಗೇಂದ್ರ. ಆದ್ರೆ ಎಲ್ಲರ ಪಾಲಿಗೆ ಟಾರ್ಗೆಟ್ ಆಗಿದ್ದಾರಾ ಮಾಜಿ ಸಚಿವ ನಾಗೇಂದ್ರ ಎನ್ನುವಂತಹ ಅನುಮಾನ. ದಲಿತ ನಾಯಕ ಎನ್ನುವಂತಹ ಕಾರಣಕ್ಕೆ ನಾಗೇಂದ್ರ ಆದ್ರ ಟಾರ್ಗೆಟ್. ವಾಲ್ಮೀಕಿ ನಿಗಮದಲ್ಲಿನ ಹಗರಣವನ್ನ ಮೊದಲು ಬಯಲಿಗೆ ಎಳೆದಿದ್ದೇ ಫ್ರೀಡಂ ಟಿವಿ. ವಾಲ್ಮೀಕಿ ನಿಗಮದಲ್ಲಿನಂತಹ ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿದ್ದಾರೆ ನೂರಾರು ಭ್ರಷ್ಟ ಜನಪ್ರತಿನಿಧಿಗಳು. ಎಷ್ಟೋ ನಾಯಕರ ವಿರುದ್ಧದ ಕೇಸ್ಗಳ ತನಿಖೆಯ ಬಿದ್ದು ಹೋಗಿದ್ಬಿಟ್ಟಿದ್ದಾವೆ. ಆದ್ರೆ ಹಗರಣದಲ್ಲಿ ನಾಗೇಂದ್ರರನ್ನ ಮಾತ್ರ ರುಬ್ಬುತ್ತಿದ್ದಾರೆ ಅಧಿಕಾರಿಗಳು. ಎಸ್, ವಿಚಾರ ಇಷ್ಟೇ, ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಿದ್ರ ಎನ್ನುವಂತಹ ಅನುಮಾನ ಹೆಚ್ಚಾಗ್ತಾ ಇದೆ. ನಾಗೇಂದ್ರ ವಿರುದ್ಧ ಇದೇ ವಾಲ್ಮೀಕಿ ನಿಗಮದ ಅಕ್ರಮ ಆರೋಪ ಕೇಳಿಬಂದಿತ್ತು. ನಿಗಮದ 94 ಕೋಟಿ ಅಕ್ರಮ ವರ್ಗಾವಣೆ ವಂಚನೆ ಆರೋಪ ಹೊತ್ತುಕೊಂಡಿದ್ದಂತಹ ನಾಗೇಂದ್ರ ಹಗರಣ ಕೇಳಿ ಬರ್ತಾ ಇದ್ದಂತೆ ನಾಗೇಂದ್ರರ ರಾಜೀನಾಮೆಯನ್ನ ಪಡೆದಿದ್ರು ಆಗ ಸಿಎಂ ಸಿದ್ದರಾಮಯ್ಯ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸ್ತಾ ಇದ್ದಾರೆ ನಾಗೇಂದ್ರ. ಆದ್ರೆ ಎಲ್ಲರ ಪಾಲಿಗೆ ಟಾರ್ಗೆಟ್ ಆಗ್ಬಿಟ್ರ ಅನ್ನುವಂತಹದ್ದು. ಮಾಜಿ ಸಚಿವ ನಾಗೇಂದ್ರ ಎಲ್ಲರಿಗೂ ಕೂಡ ಟಾರ್ಗೆಟ್ ಆಗ್ಬಿಟ್ರ, ಈಸಿ ಟಾರ್ಗೆಟ್ ಆಗ್ಬಿಟ್ರ ಅಂತ. ದಲಿತ ನಾಯಕ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ನಾಗೇಂದ್ರ ಏನಾದ್ರೂ ಟಾರ್ಗೆಟ್ ಆದ್ರ ಎನ್ನುವಂತಹ ಪ್ರಶ್ನೆ ಚರ್ಚೆಯಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿನಂತಹ ಹಗರಣವನ್ನ ಮೊದಲು ಬಯಲಿಗೆ ಎಳೆದಿದ್ದೇ ಫ್ರೀಡಂ ಟಿವಿ ಆಗಿತ್ತು. ವಾಲ್ಮೀಕಿ ನಿಗಮದಲ್ಲಿನಂತಹ ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿದ್ದಾರೆ ನೂರಾರು ಭ್ರಷ್ಟ ಜನಪ್ರತಿನಿಧಿಗಳು. ಎಷ್ಟೋ ನಾಯಕರ ವಿರುದ್ಧದ ಕೇಸ್ಗಳ ತನಿಖೆಯೇ ಬಿದ್ದು ಹೋಗ್ಬಿಟ್ಟಿದೆ. ಆದ್ರೆ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಅವರ ಕೇಸನ್ನ ಹಿಡ್ಕೊಂಡು ಕೂತಿದ್ದಾರಾ ಎನ್ನುವಂತಹ ಅನುಮಾನಗಳು ಶುರುವಾಗಿದೆ. ಆದ್ರೆ ಹಗರಣದಲ್ಲಿ ನಾಗೇಂದ್ರ ಅವರನ್ನ ಮಾತ್ರ ಅಧಿಕಾರಿಗಳು ಹಾಕೊಂಡು ರುಬ್ತಿದ್ದಾರೆ ಅಥವಾ ರುಬ್ಬುತ್ತಿದ್ದಾರಾ ಎನ್ನುವಂಥದ್ದು. ಯಾರು ಮಾಡದ ಪಾಪ್ ಮಾಜಿ ಸಚಿವ ನಾಗೇಂದ್ರ ಮಾಡ್ತಿದ್ರ? ಯಾರಿಗೂ ಇಲ್ಲದ ಬಾಧೆ ನಾಗೇಂದ್ರಗೆ ಸಿಎಂ ಡಿಸಿಎಂ ಸಾಹೇಬ್ರ. ಈಗ ನಾಗೇಂದ್ರ ಮೇಲೆ ಸವಾರಿ ಮಾಡ್ತಿದ್ದಾರೆ ರಾಜ್ಯಪಾಲರು.
ಚಾರ್ಜ್ ಶೀಟ್ ಸಲ್ಲಿಸಲು ಇಡಿ ಅಧಿಕಾರಿಗಳಿಗೆ ಗವರ್ನರ್ ಅನುಮತಿ. ಎಷ್ಟೋ ಜನ ಭ್ರಷ್ಟಾಚಾರಿಗಳ ವಿರುದ್ಧ ಸರ್ಕಾರದ್ದು ಅಧಿಕಾರದ್ದು ಮೌನ. ಆದ್ರೆ ನಾಗೇಂದ್ರ ಕೇಸ್ನಲ್ಲಿ ಮಾತ್ರ ಮುಗಿಬಿತ್ತ ರಾಜ್ಯ ಸರ್ಕಾರ. ದಲಿತ ನಾಯಕ ಮಾಜಿ ಶಾಸಕ ನಾಗೇಂದ್ರ ಮೇಲೆ ಸಿಟ್ಟೇಕೆ ಗವರ್ನರ್ ಸಭೆ. ಎಸ್, ಇಂಥ ಅನುಮಾನಗಳಿಗೆ ಪುಷ್ಟಿ ನೀಡುವಂತ ಘಟನೆಗಳು ಈಗ ಸಂಭವಿಸಿದ್ರಿಂದ ಆ ಒಂದು ಟಾರ್ಗೆಟ್ ವಿಚಾರ ಹೊರಗಡೆ ಬರ್ತಾ ಇದೆ. ಯಾರು ಮಾಡ್ದ ಪಾಪ ಮಾಜಿ ಸಚಿವ ನಾಗೇಂದ್ರ ಮಾಡ್ಬಿಟ್ರ ಹಂಗಾದ್ರೆ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾರಿಗೂ ಇಲ್ಲದ ಬಾಧೆ. ನಾಗೇಂದ್ರಗೆ ಸಿಎಂ ಡಿಸಿಎಂ ಸಾಹೇಬರಾಗ್ಬಿಟ್ರ ಅನ್ನುವಂಥದ್ದು. ನಾಗೇಂದ್ರ ಮೇಲೆ ಸವಾರಿ ಮಾಡ್ತಿದ್ದಾರೆ ರಾಜ್ಯಪಾಲರು ಎನ್ನುವಂತಹ ಅನುಮಾನ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸಲು ಇಡಿ ಅಧಿಕಾರಿಗಳಿಗೆ ಗವರ್ನರ್ ಅನುಮತಿ. ಎಷ್ಟೋ ಜನ ಭ್ರಷ್ಟಾಚಾರಿಗಳ ವಿರುದ್ಧ ಸರ್ಕಾರದ್ದು ಅಧಿಕಾರದ್ದು ಕೂಡ ಮೌನ. ಆದ್ರೆ ನಾಗೇಂದ್ರ ಕೇಸ್ನಲ್ಲಿ ಮಾತ್ರ ಮುಗಿಬಿತ್ತ ರಾಜ್ಯ ಸರ್ಕಾರ ಎನ್ನುವಂಥದ್ದು. ದಲಿತ ನಾಯಕ ಮಾಜಿ ಶಾಸಕ ನಾಗೇಂದ್ರ ಮೇಲೆ ಅದ್ಯಾಕಷ್ಟು ಗವರ್ನರ್ಗೆ ಸಿಟ್ಟು ಎನ್ನುವಂಥದ್ದು. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಸೇರಿ ಮೂವರಿಗೆ 1.25 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಸೂಚಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಬುಧವಾರ ಪ್ರಕರಣದ ತೀರ್ಪು ನೀಡಿದಂತಹ ನ್ಯಾಯಾಲಯ ಆರೋಪಿಗಳು 1.25 ಕೋಟಿ ರೂಪಾಯಿ ದಂಡವನ್ನ ಪಾವತಿ ಮಾಡಬೇಕು ಅಂತ ಹೇಳಿದೆ. ಈಗ ವಿಚಾರ ಏನು ಅಂತಂದ್ರೆ, ಮಾಜಿ ಸಚಿವ ಬಿ ನಾಗೇಂದ್ರ, ಅನಿಲ್ ರಾಜಶೇಖರ್ ಮತ್ತು ಭಾಸ್ಕರ್ ವಿರುದ್ಧ ವಿಎಸ್ಎಲ್ ಸಿಲ್ಕ್ಸ್ ಸಂಸ್ಥೆಯ ಚೆಕ್ ಬೌನ್ಸ್ ಕೇಸ್ ದಾಖಲೆಯಾಗಿತ್ತು. ಪ್ರಕರಣದ ವಿಚಾರಣೆಯನ್ನ ತಡೆದು ನ್ಯಾಯಾಲಯ ತೀರ್ಪನ್ನ ಪ್ರಕಟಣೆ ಮಾಡಿತ್ತು.